ತುಂಬ ಜನ ಮೈಸೂರು ಸ್ಟೈಲ್ದು ಚಿಕನ್ ಪಲಾವ್ ಮಾಡಿ ತೋರಿಸಿ ಅಂತ ಹೇಳಿದ್ರ. ಅದರಿಂದ ಇವತ್ತು ನಾನು ತಮ್ಮಗಳಿಗೆಲ್ಲ ಮೈಸೂರು ಸ್ಟೈಲ್ ಚಿಕನ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ. ಸರ್, ಮೈಸೂರಲ್ಲಿ ಬ್ಯಾಂಗ್ಳೂರ್ ಥರ ಮಸಾಲೆ ಜಾಸ್ತಿ ತಿನ್ನಲ್ಲ ಸರ್. ನಮ್ಮಲ್ಲಿ ಲೈಟ್ ಮಸಾಲೆ ಯೂಸ್ ಮಾಡ್ತಾರೆ. ಮಸಾಲೆ ಹೆವಿ ಆದಾಗ ನಿಮಗೆ ಜಾಸ್ತಿ ನೀವು ಕನ್ಸಪ್ಷನ್ ಆಗಲ್ಲ. ನಾವಿವಾಗ 1 ಸೇರು ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕೆಜಿ ಬಂದು ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ, 1/4 ಕೆಜಿ ಜೀರಾ ರೈಸು, 1/4 ಕೆಜಿ ಬಾಸ್ಮತಿ ರೈಸು. ಇದಕ್ಕೆ ಇವಾಗ ನಾವು ತುಪ್ಪ ಹಾಕ್ತಾಯಿದ್ದೀನಿ. ಸ್ಟೀಮ್ ಎಲ್ಲೋ ಮೇಲೆ ಹೋಗಬಾರ್ದು, ಬಾಳೆ ಎಲ್ಲ ಕವರ್ ಮಾಡ್ಬಿಟ್ಟು ಈಗ ಮುಚ್ತಾ ಇದ್ದೀನಿ. ಈಗ ದಮ್ಮಾಗಿದೆ, ರೈಸು ರೂಢಿಯಾಗಿದೆ, ಫುಲ್ ಅಂಟು ಇಲ್ಲ, ನೀಟಾಗಿ ಅರಳಿದೆ ಎಲ್ಲ ರೈಸು. ಸರ್ ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ, ಮೈಸೂರು ರುಚಿ ಮೆಸ್ಸಿಂದ. ಇಲ್ಲೇ ಶಿವರಾಂಪೇಟೆ ಇರೋದು. ನೀವು ಮೈಸೂರು ಬಂದಾಗೆಲ್ಲ ಇಲ್ಲೇ ಪಕ್ಕನ ರೈಲ್ವೆ ಸ್ಟೇಷನ್ ಪಕ್ಕನ ಇದೆ. ನಾನು 14 ವರ್ಷದಿಂದ ಈ ಹೋಟ್ಲ್ ನಡೆಸ್ಕೊಡ್ತಾ ಇದ್ದೀನಿ. ಯಾಕಂದರೆ ರುಚಿಯಾಗಿ ಊಟ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬರು ಆಸೆ. ಯಾಕಂದರೆ ಎಲ್ಲರೂ ದುಡಿಯೋದು ಹೊಟ್ಟೆಗೋಸ್ಕರ. ಏನಕ್ಕೆ ಹೊಟ್ಟೆಗೆ ದುಡಿತಂದರೆ ಬಾಯಿ ರುಚಿ ಸಿಗಲೇಬೇಕು. ಅದಕ್ಕೋಸ್ಕರ ರುಚಿಯಾಗಿ ಸಿಗಬೇಕು ಅಂತ ರುಚಿ ಮೆಸ್ ಅಂತ ಇದ್ದೀವಿ ಸರ್. ಸರ್, ನಮ್ಮಲ್ಲಿ ಮಟನ್ ಪಲಾವ್ ಇದೆ ಸರ್, ತುಂಬ ಮೂವಿಂಗ್ ಇದೆ. ಮಟನ್ ಚಾಪ್ಸು, ಕೈಮಾ, ಬೋಟಿ, ತಲೆಮಾಂಸ, ಫಿಶ್ಶು, ಕಬಾಬು, ಲಾಲಿಪಪ್ಪು, ಚಿಲ್ಲಿ ಚಿಕನ್, ಚಿಕನ್ ಚಾಪ್, ಚಿಕನ್ ಫ್ರೈ, ಫಿಶ್ ತಾವಾ ಫ್ರೈ, ಎಲ್ಲ ಐಟಮ್ ಇದೆ. ನಮ್ಮಲ್ಲಿ ಯಾವ ಐಟಮ್ ಚೆನ್ನಾಗಿಲ್ಲ ಅಂತ ಯಾವುದಿಲ್ಲ. ಎಲ್ಲ ಐಟಮ್ ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಡ್ತಾರೆ. ಎಲ್ಲ ಈಕ್ವಲಾಗಿ ಮೂವಿ. ತುಂಬ ಜನ ಮೈಸೂರು ಸ್ಟೈಲ್ದು ಚಿಕನ್ ಪಲಾವ್ ಮಾಡಿ ತೋರಿಸಿ ಅಂತ ಹೇಳಿದ್ರ. ಅದರಿಂದ ಇವತ್ತು ನಾನು ತಮ್ಮಗಳಿಗೆಲ್ಲ ಮೈಸೂರು ಸ್ಟೈಲ್ ಚಿಕನ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ನಾನು ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. ಚಿಕನ್ ಪಲಾವ್ಗೆ 1 ಕೆಜಿ ಪಲಾವ್ಗೆ 1/4 ಕೆಜಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. 4 ರಿಂದ 5 ಚಕ್ಕೆ ಇದೆ, ಒಂದು 10 ಪೀಸು ಮರಾಠಿ ಮೊಗ್ಗಿದೆ, 10 ಏಲಕ್ಕಿ ಇದೆ, 10 ಲವಂಗ ಇದೆ, ಹಾಗೆ ಇಷ್ಟು ನಿಮಗೆ ಪಲಾವ್ ಎಲೆ ಇದೆ. ಇವಾಗ ಹಾಕ್ತಾಯಿದ್ದೀನಿ. ಮೊದಲಿಗೆ 1 ಹಿಡಿ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, 1 ಸಣ್ಣ ಹಿಡಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ 2 ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಫುಲ್ಲು ರೆಡ್ಡಾಗಿ ರೋಸ್ಟ್ ಮಾಡಬಾರ್ದು. ರೆಡ್ಡಾಗಿ ರೋಸ್ಟ್ ಮಾಡಿಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ, ವೈಟ್ ಪಲಾವ್ ಬರೋಲ್ಲ. ಇದು ಲೈಟಾಗಿ ರೋಸ್ಟ್ ಆಗಿರಬೇಕು. ನಾನಿವಾಗ ಸಣ್ಣ ಇದಿದೆ, ಸೌಟಿದೆ, ಅದರಲ್ಲಿ 2 ಸೌಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನು ಸೌಟಲ್ಲಿ ಬಂದು ಸಣ್ಣ ಸೌಟಲ್ಲಿ ಬಂದು ಶುಂಠಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು 1.5 ಸೌಟ್ ಹಾಕಿದ್ದೀನಿ. ಆಲ್ಮೋಸ್ಟ್ 10 ಮೆಣಸಿನ್ಕಾಯಿ ಇರುತ್ತೆ, ಅದನ್ನು ಪೇಸ್ಟ್ ಮಾಡಿ ರುಬ್ಬಿ ಹಾಕಿದ್ದೀನಿ. ಇವಾಗ ಉಪ್ಪು ಬಂದು 1 ಒಳಗಡೆ ಇಕ್ತೀನಿ, 1 ಸೇರಿ 1 ಒಳಗಡೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೂ ಇವಾಗ ನಿಂಬೆಹಣ್ಣು ಆ್ಯಡ್ ಮಾಡ್ತೀನಿ. 2 ನಿಂಬೆಹಣ್ಣು ಹಾಕಿದ್ರೆ ಸಾಕು. ಈಗ ಇದಕ್ಕೆ ನಾವು ಮೊಸರು ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು 100 ಗ್ರಾಮಷ್ಟು ಮೊಸರು ಸಾಕು 1 ಕೆಜಿಗೆ. ಹಾಗೂ 1 ಸಣ್ಣ ಟೊಮೊಟೊ, ಚಿಕ್ಕ ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಮಸಾಲೆನ ಸ್ವಲ್ಪ ರೋಸ್ಟ್ ಆಗಲಿ. ಸರ್, ಮೈಸೂರಲ್ಲಿ ಬ್ಯಾಂಗ್ಳೂರ್ ಥರ ಮಸಾಲೆ ಜಾಸ್ತಿ ತಿನ್ನಲ್ಲ ಸರ್. ನಮ್ಮಲ್ಲಿ ಲೈಟ್ ಮಸಾಲೆ ಯೂಸ್ ಮಾಡ್ತಾರೆ. ಮಸಾಲೆ ಹೆವಿ ಆದಾಗ ನಿಮಗೆ ಜಾಸ್ತಿ ನೀವು ಕನ್ಸಪ್ಷನ್ ಆಗಲ್ಲ. 1 ಟೈಮ್ ತಿನ್ಬೋದು, 2ನೇ ಟೈಮ್ ತಿನ್ನೋಕ್ಕಾಗಲ್ಲ. ನಮ್ಮಲ್ಲಿ ರೆಗ್ಯುಲರ್ ತಿನ್ನೋರು ತುಂಬ ಜನ ಇದ್ದಾರೆ. ಅದರಿಂದ ನಾವು ಲೈಟ್ ಮಸಾಲೆ ಯೂಸ್ ಮಾಡೋದು. ಲೈಟ್ ಮಸಾಲೆ ಹಾಕಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ವೈಟ್ ಕಲರ್ ಬಂದೇ ಬರುತ್ತೆ. ಇದು ಗರಂ ಮಸಾಲ ಪೌಡರ್ ಹಾಕ್ತೀನಿ, ಅರ್ಧ ಸ್ಪೂನ್ ಹಾಕ್ತೀನಿ, ಜಾಸ್ತಿ ಆಗ್ತಿಲ್ಲ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಅರ್ಧ ಹಿಡಿ ಕೊತ್ತಂಬರಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಮಸಾಲೆ ಬೇಲಿ. ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀನಿ. 1 ಕೆಜಿ ಚಿಕನ್ ತಗೊಂಡಿದ್ದೀನಿ, 1 ಕೆಜಿ ರೈಸ್ ಹಾಕ್ತಾಯಿದ್ದೀನಿ, ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ನೀವು ಟೆಂಡರ್ ಆಗಬೇಕಂದ್ರೆ 1 ಕೆಜಿ 200 ಗ್ರಾಮಿಂದ 1 ಕೆಜಿ 500 ಗ್ರಾಮ್ ಒಳಗೆ ತಂದರೆ ನೀವು ಟೆಂಡರ್ ಆಗಿರುತ್ತೆ. ಹಾಗೂ ಪೀಸು ಅಷ್ಟೇ, ನೀವು 100 ಗ್ರಾಮ್ಗೆ 100 ಪೀಸ್ ಹೊಡೆದ್ರೆ ಸಾಕು. ಯಾಕಂದರೆ ದಪ್ಪ ಪೀಸ್ ಹೊಡೆದ್ರೆ ಮಸಾಲೆ ಹಿಡಿಯಲ್ಲ, ಸಣ್ಣ ಸಣ್ಣ ಪೀಸ್ ಇದ್ದರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ನಾನಿವಾಗ 1 ಸೇರು ಅಕ್ಕಿಗೆ 1 ಕೆಜಿ ಚಿಕನ್ ಹಾಕಿದ್ದೀನಿ. ಹಾಗೆ ನೀರು ಬಂದು 1 ಸೇರು ಅಕ್ಕಿಗೆ 1 ಸೇರು ನೀರು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಕೊಡ್ತಾಯಿದ್ದೀನಿ ಚಿಕನ್ ಬೇಯಲಿ ಅಂತ. ನಮ್ಮ ಹೋಟ್ಲಲ್ಲಿ ಚಿಕನ್ ಪಲಾವ್, ಮಟನ್ ಪಲಾವ್ ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು. ನಾವು ಯಾಕಂದರೆ 20 ಕೆಜಿ 25 ಕೆಜಿ ಮಾಡೋದು, ದಮ್ ಹಾಕೋದು. ತಮಗೋಸ್ಕರ ನಾನು ಮಾಡಿ ತೋರಿಸ್ತಾ 1 ಕೆಜಿ ಮಾಡಿ ತೋರಿಸೋದ್ರಿಂದ ಸ್ಟವಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಚಿಕನ್ ಹಾಕಿದ್ದೀನಿ. ಇನ್ನು 10 ನಿಮಿಷ ಆದಮೇಲೆ ಚಿಕನ್ ಬೆಂದೋಗುತ್ತೆ. ನೀರು ಹಾಕಿದ್ರೆ ಅಕ್ಕಿ ಹಾಕೋದು. ನಿಮ್ಮೊಂದು 20 ನಿಮಿಷದಲ್ಲಿ ಚಿಕನ್ ಪಲಾವ್ ರೆಡಿ ಆಗೋಗುತ್ತೆ. ನಾವಿವಾಗ 1 ಸೇರು ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಕೆಜಿ ಬಂದು ಬುಲೆಟ್ ರೈಸ್ ಯೂಸ್ ಮಾಡಿದ್ದೀನಿ, 1/4 ಕೆಜಿ ಜೀರಾ ರೈಸು, 1/4 ಕೆಜಿ ಬಾಸ್ಮತಿ ರೈಸು. 3 ರೈಸ್ ಹಾಕಿದಾಗ ನಿಮಗೆ ಫ್ಲೇವರೇ ಚೇಂಜ್ ಆಗುತ್ತೆ ಸರ್. ನೀರು ಬಂದಿದೆ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಇವಾಗ ರೈಸ್ ಆ್ಯಡ್ ಮಾಡೋದಾ. ರೈಸ್ ಆ್ಯಡ್ ಮಾಡಿದ್ಮೇಲೆ 10 ನಿಮಿಷ ಅಷ್ಟೇ, ಆಮೇಲೆ 5 ನಿಮಿಷ ದಮ್ ಬಿಟ್ಟರೆ ಸಾಕು, ರೆಡಿ ಆಗೋಗುತ್ತೆ. ಈಗ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕೆಜಿ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ಆಗ ಅಕ್ಕಿ ಹಾಕಿದಾಗ ಒಂದು ಸ್ವಲ್ಪ ಖಾರ ಉಪ್ಪು ಏನು ಬೇಕೋ ಅದನ್ನು ಚೆಕ್ ಇವಾಗಲೇ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಹಾಕಿದಾಗ ಅದು ಬೆರೆಯಲ್ಲ, ಲಾಸ್ಟಲ್ಲಿ ಹಾಕಿದ್ರೆ ಬೆರೆಯಲ್ಲ, ಇವಾಗಲೇ ಚೆಕ್ ಮಾಡಿಬಿಡಿ. ಈಗ ಇನ್ನು 5 ನಿಮಿಷ ಆದಮೇಲೆ ದಮ್ ಹಾಕೋದು. ಇದನ್ನು ದಮ್ಮನ್ನು ಹೇಗೆ ಹಾಕೋದು ಸ್ಟವಲ್ಲಿ ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನನಗೆ. ಸರ್, ನಮ್ಮ ಬಕಾಸುರ ಪರೋಟಲ್ಲಿ ಮಟನ್ ಪಲಾವ್ ಬರುತ್ತೆ ಸರ್. ಮೇಯ್ನಾಗಿ ರಾಗಿ ಮುದ್ದೆ ಬರುತ್ತೆ, ಮಟನ್ ಚಾಪ್ಸು, ಕೈಮಾ, ಬೋಟಿ, ಫಿಶ್ಶು, ಕಬಾಬು, ಲಾಲಿಪಪ್ಪು, ಚಿಲ್ಲಿ ಚಿಕನ್ನು, ಎಗ್ ಬರುತ್ತೆ, ಅನ್ಲಿಮಿಟೆಡ್ ರೈಸ್ ಬರುತ್ತೆ ಸರ್. ಚಿಲ್ಲಿ ಚಿಕನ್ ಬರುತ್ತೆ, ಕಬಾಬ್ ಬರುತ್ತೆ, ಲಾಲಿಪಪ್ ಬರುತ್ತೆ. 3 ಐಟಮ್ ಬರುತ್ತೆ ಸರ್ ಚಿಕನಲ್ಲಿ. ಆವಾಗವಾಗ ನೀವು ಇದನ್ನು ಮಿಕ್ಸ್ ಮಾಡ್ತಿರ್ಬೇಕು, ಇಲ್ಲಾಂದರೆ ಇದು ತಳ ಹಿಡಿದ್ಬಿಡುತ್ತೆ. ಆವಾಗವಾಗ ತಿರುಗಿಸ್ತಾ ಇದ್ದರೆ ಒಂಚೂರು ತಳ ಹಿಡಿಲ್ಲ, 1 ಕಾಳು ಅಕ್ಕಿನೂ ವೇಸ್ಟ್ ಆಗೋಲ್ಲ.
ನಮ್ಮಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10ವರೆಗೂ ಕಂಟಿನ್ಯೂಸ್ ಪಲಾವ್, ಮಟನ್ ಪಲಾವ್, ಚಿಕನ್ ಪಲಾವ್ ಸಿಗುತ್ತೆ. ಕಂಟಿನ್ಯೂಸ್ ಇರುತ್ತೆ, ಖಾಲಿ ಆಯ್ತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಮಂಡೇ ಮಾತ್ರ ನಿಮಗೆ ಮಧ್ಯಾಹ್ನ 12ರಿಂದ 4 ಗಂಟೆ. ಸಂಡೇಸ್ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10ವರೆವರೆಗೂ ಇರುತ್ತೆ. ಇವಾಗ ನೋಡಿ ಸರ್, ಇದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಇವೆಲ್ಲ ರುಚಿ ಎಲ್ಲ ನೋಡಿದ್ದೀನಿ. ಇನ್ನೇನು ಇವಾಗ ಇನ್ನೊಂದು 2 ನಿಮಿಷ ದಮ್ ಹಾಕಲ್ಲ, ನೀರು ಇಂಗ್ತಾ ಇದೆ, ಸ್ವಲ್ಪ ಇದೆ, ಈಗ ಸಣ್ಣದ ಮುಳ್ಳಕ್ಕಿದೆ, ಸ್ವಲ್ಪ ಇವಾಗ ನೀರು ಹಿಂಗಾದ್ಮೇಲೆ ಇದಕ್ಕೆ ನಾವು ದಮ್ ಹಾಕೋದ. ಸರ್ ಇವಾಗ ನೀರು ಫುಲ್ ಡ್ರೈ ಆಗಿದೆ. ಇವಾಗ ಇದನ್ನು ದಮ್ ಹಾಕೋದ. ತಮಗೆ ದಮ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ದಮ್ ಹಾಕ್ಬೇಕಾದ್ರೆ ನಾವು ಸೌದೆ ಒಲೆಯಲ್ಲಿದ್ದಾಗ ನಾವು ಕೆಂಡ ಮೇಲೆ ಹಾಕ್ತೀವಿ. ನಾವು ಸ್ಟವಲ್ಲಿ ಮಾಡ್ಬೇಕಾದ್ರೆ ಇವಾಗ ಕೆಳಗಡೆ ಮಂದಾಗಿರೋ ಹಂಚು ಇಟ್ಕೋಬೇಕು. ತೆಳು ಹಂಚು ಇಟ್ಬಿಡಿ, ಮಂದಾಗಿರೋ ಹಂಚಾಗಿ ಇಟ್ಬಿಟ್ಟು ಸಣ್ಣ ಉರಿ ಮಾಡ್ಬಿಟ್ಟು ಇದನ್ನು ಮೇಲಿಡಿ. ಇಟ್ಬಿಟ್ಟು ಇದಕ್ಕೆ ಇವಾಗ ನಾವು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಬಾಳೆ ಎಲೆ ಕವರ್ ಮಾಡ್ಬಿಟ್ಟು, ಸ್ಟೀಮ್ ಎಲ್ಲೋ ಮೇಲೆ ಹೋಗಬಾರ್ದು, ಬಾಳೆ ಎಲೆ ಕವರ್ ಮಾಡ್ಬಿಟ್ಟು ಇದನ್ನು ಮುಚ್ತಾಯಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ವೆಯ್ಟ್ ಇಡ್ತಾಯಿದ್ದೀನಿ. ಇನ್ನು 5 ನಿಮಿಷ ಆದರೆ ಸಾಕು. ಇದು ಅನ್ನ ಎಲ್ಲ ನೀಟಾಗಿ ಅರಳಿರುತ್ತೆ, ಒಂದು ಅಗಳು ವೇಸ್ಟ್ ಆಗೋಲ್ಲ ನಿಮಗೆ. ಸಣ್ಣ ಉರಿಲೇ ಇರಬೇಕು, ದೊಡ್ಡ ಉರಿ ಮಾಡಿದ್ರೆ ತಿರ್ಗಾ ತಳಾಡಿಬಿಡುತ್ತೆ. ಸಣ್ಣ ಉರಿಲಿ 5 ನಿಮಿಷ ಇರಬೇಕು. ಸರ್ ಇವಾಗ ದಮ್ ಆಫ್ ಮಾಡ್ತಾಯಿದ್ದೀನಿ. ಇದ್ರ ಮೇಲ್ಗಡೆ ಇರೋ ವೆಯ್ಟ್ ತೆಗಿದೆ ಫಸ್ಟಿಗೆ. ಈಗ ದಮ್ ಆಗಿದೆ, ಬಾಳೆ ಎಲೆ ತೆಗಿದೆ. ಇವಾಗ ದಮ್ ತೆಗಿದ್ದೀನಿ ನೋಡಿ ಸರ್. ರೈಸು ಉರುಡಿಯಾಗಿದೆ, ಫುಲ್ ಅಂಟು ಇಲ್ಲ, ನೀಟಾಗಿ ಅರಳಿದೆ ಎಲ್ಲ ರೈಸು. ನೀವು ನೋಡಿ ಫ್ಲೇವರ್ ಹೇಗೆ ಬರ್ತಾಯಿದೆ. ನಿಮಗೆ ಬಾಸ್ಮತಿ ಇದೆ, ಜೀರಾ ರೈಸ್ ಇದೆ, 2 ಫ್ಲೇವರ್ ಸೇರಿ ಬರ್ತಾಯಿದೆ, ಮಿಕ್ಸ್ ಆಗಿ ಬರ್ತಾಯಿದೆ. ಬನ್ನಿ ಸರ್ ಇವಾಗ ಸರ್ವ್ ಮಾಡೋದ. ನಮ್ಮ ಹೋಟ್ಲಲ್ಲಿ ಒಂದು ಚಿಕನ್ ಪಲಾವ್ ಎಷ್ಟು ಕೊಡ್ತೀವಿ ಅಂತ ಅದೇ ಕ್ವಾಂಟಿಟಿಲಿ ನೀವು ಸರ್ವ್ ಮಾಡ್ತೀನಿ. ನಮ್ಮ ಹೋಟ್ಲಲ್ಲಿ 5 ಪೀಸ್ ಚಿಕನ್ ಬರುತ್ತೆ, ಹಾಗೂ ರೈಸು ಒಬ್ರಿಗೆ ಎಷ್ಟು ಸ್ಯಾಟಿಸ್ಫೈ ಆಗೋಷ್ಟು ಕೊಡ್ತೀವಿ. ಖಂಡಿತ ಒಂದು ಪಲಾವ್ ತಿಂದರೆ ನೆಕ್ಸ್ಟ್ ಕೇಳಲ್ಲ ಸರ್, ಇಷ್ಟು ಕೊಡ್ತೀವಿ ನಾವು ಒಂದು ಪಲಾವ್. ಸ್ನೇಹಿತರೆ, ತುಂಬ ಜನ ಕೇಳ್ತಾಯಿದ್ರಿ ಚಿಕನ್ ಪಲಾವ್ ಮೈಸೂರು ಸ್ಟೈಲ್ ತೋರಿಸಿ ಅಂತ, ಮಾಡಿ ತೋರಿಸಿ ಅಂತ. ತಮಗೋಸ್ಕರ ನಾನು ಇವತ್ತು ಮೈಸೂರು ಸ್ಟೈಲ್ದು ಚಿಕನ್ ಪಲಾವ್ ಮಾಡಿದ್ದೀನಿ. ತಾವು ಇದನ್ನು ಮನೇಲಿ ಟ್ರೈ ಮಾಡ್ತೀನಿ ನೋಡಿ. ಮೈಸೂರು ಬಂದಾಗ ನಮ್ಮ ಹೋಟೆಲ್ ಕಡೆ ಬನ್ನಿ, ನಮ್ಮ ಫ್ಯಾಮಿಲಿ ಸಮೇತ ಬನ್ನಿ. ನಮ್ಮ ಹೋಟೆಲಿಲ್ಲೇ ಮೈಸೂರು ರುಚಿ ಮೆಸ್, ಶಿವರಾಂಪೇಟೆ ಸಿಟಿಲೇ ಇದೆ. ತಾವುಗಳಿಗೆ ಬಂದರೆ ಫ್ಯಾಮಿಲಿ ಸಮೇತ ಬನ್ನಿ, ಎಲ್ಲ ವಿಸಿಟ್ ಮಾಡಿ. ಧನ್ಯವಾದಗಳು.